ವೀರೇಂದ್ರ ಹೆಗಡೆಯವರು ಸನಾತನ ಧರ್ಮದ ಸಂಸ್ಕೃತಿಯವರು ಅಂತ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅದು ವೀರೇಂದ್ರ ಹೆಗಡೆಯವರ ಬಗ್ಗೆ ನಾನು ಕೆಟ್ಟ ಅಭಿಪ್ರಾಯ ನಾನು ಘೋಷಿಸ್ತಾ ಇಲ್ಲ. ಜನ ಧರ್ಮಸ್ಥಳಕ್ಕೆ ಹೋಗದೆ ಇರೋದು ತಪ್ಪು, ಹೋಗಲೇಬೇಕು. ನಮ್ಮ ಸಂಸ್ಥೆ ಅದು, ನಮಗನ್ನ ಕೊಟ್ಟ ದೇವರು. ಹೇಳಿದೆ ಮಂತ್ರಾಲಯದಲ್ಲಿ ಯಾಕೆ ಸಮಸ್ಯೆ ಬರಲ್ಲ ಅಂತಂದ್ರೆ ಅಲ್ಲಿ ಯಾವ ಜೈನ ಧರ್ಮೀಯರಿಲ್ಲ. ಜನಗಳ ವಲಯದಲ್ಲಿ ಒಂದು ಮಾತಿದೆ ಅಮ್ಮ, ಜೈನರು ನಂಬುವಂಥದ್ದು ಅವರ ತೀರ್ಥಂಕರರ ಹೊರತು ಯಾವುದೇ ಬೇರೆ ಹಿಂದೂ ಧರ್ಮದ ದೇವತೆಗಳನ್ನು ಪೂಜೆ ಮಾಡೋದಿಲ್ಲ. ವೀರೇಂದ್ರ ಹೆಗಡೆ ಅವರ ಮನೆಯಲ್ಲಿ ಒಂದೇ ಒಂದು ಮಂಜುನಾಥ ಸ್ವಾಮಿಯದ್ದೋ ಅಣ್ಣಪ್ಪ ಸ್ವಾಮಿಯದ್ದೋ ಫೋಟೋವನ್ನು ತೋರಿಸಿ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸಂತೋಷ್, ನಾನು ವೀರೇಂದ್ರ ಹೆಗಡೆಯವರನ್ನು ನೋಡಿಲ್ಲ. ಅಂದರೆ ಆಮ್ನೆ ಸಾಮ್ನೆ ಮೇನೆ ಉಸ್ಕೋ ನೈ ದೇಖಾ ಹೈ. ಸಾರಿ, ನಾನು ಅವರನ್ನು ನೋಡಿಲ್ಲ ಮತ್ತು ಅವರೊಡನೆ ಮಾತುಕತೆಯೂ ನಾನು ಮಾತಾಡಿಲ್ಲ ಮತ್ತು ಅವ್ರ ಮನೆಗೂ ಹೋಗಿಲ್ಲ. ಅವ್ರ ಮನೆಯಲ್ಲಿ ಮಂಜುನಾಥನ ಫೋಟೋ ಇದೆಯೋ ಅಥವಾ ಇಲ್ವೋ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗೋಲ್ಲ. ಅಥವಾ ನೀವು ನೋಡಿದ್ರೆ ಅದು ಆಪ್ತವಾಕ್ಯ ಪ್ರಮಾಣ ಅಂತ ನೀವು ನೋಡಿದ್ದೀರಾ? ಅದು ಯಾರೋ ಹೇಳ್ತಾ ಇದ್ದಾರೆ, ಅದು ವಲಯದಲ್ಲಿ ಬರ್ತಾ ಇರೋ ಪ್ರಶ್ನೆ. ವಿಚಿತ್ರವಾಗಿ ಅಂತಂದ್ರೆ ಕೆಲವು ಜನ ಹುಚ್ಚುಚ್ಚಾಗಿ ಮಾತಾಡ್ತಾರೆ, ನಾನೇ ರೇಪ್ ಮಾಡ್ಬಿಟ್ಟೆ ಅಂತಾರೆ ಏನೋ ಹೆಣ್ಮಗಳನ್ನ. ಇದೆಲ್ಲ ನಂಬಕ್ಕಾಗಲ್ಲ. ಹೆಂಗ್ ಮಾಡೋಕ್ಕಾಗತ್ತದಲ್ಲ ಅಲ್ವೇ? ಇದೊಂದು ಹುಚ್ಚು. ಈ ಗಂಡ್ಸ್ ಏನಾರು ನನಗೆ ಮಾಡ್ದ ಅಂದ್ರೆ ನಾವು ಒಪ್ಕೋಬೋದು. ನಾನೇ ಹೆಣ್ಮಗಳಿಗೆ ರೇಪ್ ಮಾಡಿದೆ ಅಂತ ಹೇಳೋರು ಇದ್ದಾರೆ, ಹುಚ್ಚುಚ್ಚಾಗಿ ಮಾತಾಡೋರೆಲ್ಲ ಇದ್ದಾರೆ. ಅವೆಲ್ಲ ಅದು ಅಪಲಾಪಗಳವೆಲ್ಲ. ಅವರ ಮನೇಲಿ ಮಂಜುನಾಥನ ಫೋಟೋ ಇಲ್ಲ ಅಥವಾ ಅಣ್ಣಪ್ಪ ಸ್ವಾಮಿ ಫೋಟೋ ಇಲ್ಲ, ನಾನು ನೋಡಿಲ್ವಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದ ಮಂಜುನಾಥನ ಪರಮಾನುಗ್ರಹದಿಂದ ವೀರೇಂದ್ರ ಹೆಗಡೆಯವ್ರ ಕುಟುಂಬ ಉಳ್ಕೊಂಡಿದೆಯೇ ಬಿಟ್ರೆ ವೀರೇಂದ್ರ ಹೆಗಡೆಯವ್ರ ಕುಟುಂಬದಿಂದ ನಮ್ಮ ಮಂಜುನಾಥನಿಗೆ ಏನಾಗಬೇಕಾದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗೋ ಜನರು ಯಾರು ಜೈನರು ಹೋಗಲ್ಲ, ಎಲ್ಲರೂ ಎಲ್ಲ ಸನಾತನ ಹಿಂದೂಗಳೇ ಹೋಗ್ತಾರಿಯೇ ವಿನಃ ಅನ್ಯ ಧರ್ಮೀಯರು ಅಲ್ಲಿ ಯಾರು ಹೋಗಲ್ಲ, ಹೋಗೂ ಇಲ್ಲ. ಈ ರೀತಿಯಾಗಿ ನೋಡಿದಾಗ ಅಲ್ಲಿ ಈ ಘಟನೆಗಳೆಲ್ಲ ನಡೆದಿದೆಯಲ್ಲ, ಇದಕ್ಕೆ ಕಾರಣ ವೀರೇಂದ್ರ ಹೆಗಡೆಯವರು ಅಂತ ಹೇಗೆ ಹೇಳೋ? ವೀರೇಂದ್ರ ಹೆಗಡೆಯವರು ಸನಾತನ ಧರ್ಮದ ಸಂಸ್ಕೃತಿಯವರು ಅಂತ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅದು ವೀರೇಂದ್ರ ಹೆಗಡೆಯವರ ಬಗ್ಗೆ ನಾನು ಕೆಟ್ಟ ಅಭಿಪ್ರಾಯ ನಾನು ಘೋಷಿಸ್ತಾ ಇಲ್ಲ. ಜನ ಧರ್ಮಸ್ಥಳಕ್ಕೆ ಹೋಗದೆ ಇರೋದು ತಪ್ಪು, ಹೋಗಲೇಬೇಕು. ನಮ್ಮ ಸಂಸ್ಥೆ ಅದು, ನಮಗನ್ನ ಕೊಟ್ಟ ದೇವರು. ಹೇಳಿದೆ ಮಂತ್ರಾಲಯದಲ್ಲಿ ಯಾಕೆ ಸಮಸ್ಯೆ ಬರಲ್ಲ ಅಂತಂದ್ರೆ ಅಲ್ಲಿ ಯಾವ ಜೈನ ಧರ್ಮೀಯರಿಲ್ಲ. ಜನಗಳ ವಲಯದಲ್ಲಿ ಒಂದು ಮಾತಿದೆ ಅಮ್ಮ, ಜೈನರು ನಂಬುವಂಥದ್ದು ಅವರ ತೀರ್ಥಂಕರರ ಹೊರತು ಯಾವುದೇ ಬೇರೆ ಹಿಂದೂ ಧರ್ಮದ ದೇವತೆಗಳನ್ನು ಪೂಜೆ ಮಾಡೋದಿಲ್ಲ. ವೀರೇಂದ್ರ ಹೆಗಡೆ ಅವರ ಮನೆಯಲ್ಲಿ ಒಂದೇ ಒಂದು ಮಂಜುನಾಥ ಸ್ವಾಮಿಯದ್ದೋ ಅಣ್ಣಪ್ಪ ಸ್ವಾಮಿಯದ್ದೋ ಫೋಟೋವನ್ನು ತೋರಿಸಿ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸಂತೋಷ್, ನಾನು ವೀರೇಂದ್ರ ಹೆಗಡೆಯವರನ್ನು ನೋಡಿಲ್ಲ. ಅಂದರೆ ಆಮ್ನೆ ಸಾಮ್ನೆ ಮೇನೆ ಉಸ್ಕೋ ನೈ ದೇಖಾ ಹೈ. ಸಾರಿ, ನಾನು ಅವರನ್ನು ನೋಡಿಲ್ಲ ಮತ್ತು ಅವರೊಡನೆ ಮಾತುಕತೆಯೂ ನಾನು ಮಾತಾಡಿಲ್ಲ ಮತ್ತು ಅವ್ರ ಮನೆಗೂ ಹೋಗಿಲ್ಲ. ಅವ್ರ ಮನೆಯಲ್ಲಿ ಮಂಜುನಾಥನ ಫೋಟೋ ಇದೆಯೋ ಅಥವಾ ಇಲ್ವೋ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗೋಲ್ಲ. ಅಥವಾ ನೀವು ನೋಡಿದ್ರೆ ಅದು ಆಪ್ತವಾಕ್ಯ ಪ್ರಮಾಣ ಅಂತ ನೀವು ನೋಡಿದ್ದೀರಾ? ಅದು ಯಾರೋ ಹೇಳ್ತಾ ಇದ್ದಾರೆ, ಅದು ವಲಯದಲ್ಲಿ ಬರ್ತಾ ಇರೋ ಪ್ರಶ್ನೆ. ವಿಚಿತ್ರವಾಗಿ ಅಂತಂದ್ರೆ ಕೆಲವು ಜನ ಹುಚ್ಚುಚ್ಚಾಗಿ ಮಾತಾಡ್ತಾರೆ, ನಾನೇ ರೇಪ್ ಮಾಡ್ಬಿಟ್ಟೆ ಅಂತಾರೆ ಏನೋ ಹೆಣ್ಮಗಳನ್ನ. ಇದೆಲ್ಲ ನಂಬಕ್ಕಾಗಲ್ಲ. ಹೆಂಗ್ ಮಾಡೋಕ್ಕಾಗತ್ತದಲ್ಲ ಅಲ್ವೇ? ಇದೊಂದು ಹುಚ್ಚು. ಈ ಗಂಡ್ಸ್ ಏನಾರು ನನಗೆ ಮಾಡ್ದ ಅಂದ್ರೆ ನಾವು ಒಪ್ಕೋಬೋದು. ನಾನೇ ಹೆಣ್ಮಗಳಿಗೆ ರೇಪ್ ಮಾಡಿದೆ ಅಂತ ಹೇಳೋರು ಇದ್ದಾರೆ, ಹುಚ್ಚುಚ್ಚಾಗಿ ಮಾತಾಡೋರೆಲ್ಲ ಇದ್ದಾರೆ. ಅವೆಲ್ಲ ಅದು ಅಪಲಾಪಗಳವೆಲ್ಲ. ಅವರ ಮನೇಲಿ ಮಂಜುನಾಥನ ಫೋಟೋ ಇಲ್ಲ ಅಥವಾ ಅಣ್ಣಪ್ಪ ಸ್ವಾಮಿ ಫೋಟೋ ಇಲ್ಲ, ನಾನು ನೋಡಿಲ್ವಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದ ಮಂಜುನಾಥನ ಪರಮಾನುಗ್ರಹದಿಂದ ವೀರೇಂದ್ರ ಹೆಗಡೆಯವ್ರ ಕುಟುಂಬ ಉಳ್ಕೊಂಡಿದೆಯೇ ಬಿಟ್ರೆ ವೀರೇಂದ್ರ ಹೆಗಡೆಯವ್ರ ಕುಟುಂಬದಿಂದ ನಮ್ಮ ಮಂಜುನಾಥನಿಗೆ ಏನಾಗಬೇಕಾದಿಲ್ಲ. ಯಾಕಂದ್ರೆ ಅಲ್ಲಿ ಹೋಗೋ ಜನರು ಯಾರು ಜೈನರು ಹೋಗಲ್ಲ, ಎಲ್ಲ ಸನಾತನ ಹಿಂದೂಗಳೇ ಹೋಗ್ತಾರಿಯೇ ವಿನಃ ಅನ್ಯ ಧರ್ಮೀಯರು ಅಲ್ಲಿ ಯಾರು ಹೋಗಲ್ಲ, ಹೋಗೂ ಇಲ್ಲ. ಈ ರೀತಿಯಾಗಿ ನೋಡಿದಾಗ ಅಲ್ಲಿ ಈ ಘಟನೆಗಳೆಲ್ಲ ನಡೆದಿದೆಯಲ್ಲ, ಇದಕ್ಕೆ ಕಾರಣ ವೀರೇಂದ್ರ ಹೆಗಡೆಯವರು ಅಂತ ಹೇಗೆ ಹೇಳೋ?